ಎಲ್ಲರಿಗೂ ನಮಸ್ಕಾರಗಳು. ನಾನು ಭಾರತೀಯ ಜ್ಯೋತಿಷ್ಯ ವಿದ್ಯಾಕೇಂದ್ರದ ಸ್ಥಾಪಕನಾದ ವಾಸುದೇವಮೂರ್ತಿ ಮಾತಾಡ್ತಾ ಇದ್ದೀನಿ. ಈ ದಿನ ನನ್ನ 3 ಗ್ರಂಥಗಳು ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ಅಷ್ಟಕ ವರ್ಗದಲ್ಲಿ ಭವಿಷ್ಯ, ಅನಂತರ ನಾಡಿ ಜ್ಯೋತಿಷ್ಯ, ಮೂರನೇದು ನಕ್ಷತ್ರ ನಾಡಿ. ಇದನ್ನು ನನ್ನ ನಕ್ಷತ್ರ ನಾಡಿ ವಿಷಯವಾಗಿ ಮಾತಾಡ್ತಾ ಇದ್ದೇನೆ. ಈ ನಕ್ಷತ್ರ ನಾಡಿ ಸುಮಾರು 1 ವರ್ಷಗಳ ಕಾಲ ಇದರ ಮೇಲೆ ರಿಸರ್ಚ್ ಮಾಡಿ ನಾನು ಈ ಗ್ರಂಥ ರಚಿಸಿದ್ದೀನಿ. ಇಲ್ಲಿ ಅನೇಕ ಸೂಕ್ಷ್ಮವಾದ ವಿಷಯಗಳು ಬರುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟು ವಿವಾಹ ವಿಷಯವಾಗಿ, ಕೆಲಸದ ವಿಷಯವಾಗಿ, ಆಸ್ತಿ ಪಾಸ್ತಿ ವಿಷಯವಾಗಿ, ವೈಷಮ್ಯ ವಿಷಯವಾಗಿ ಎಲ್ಲನೂ ಬಹಳ ನಿಖರವಾಗಿ ಇದರಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಮೊದಲನೇದಾಗಿ ನಕ್ಷತ್ರ ನಾಡಿ ಅಂದರೆ ಏನು ಅಂತ. ಒಂದು ನಕ್ಷತ್ರ ಅಂದರೆ 13 ಡಿಗ್ರಿ 20 ನಿಮಿಷ, ಅಂದರೆ 800 ನಿಮಿಷಗಳು. 800 ನಿಮಿಷನ ಮತ್ತೆ ನಾವು 9 ಗ್ರಹಗಳಿಗೆ ಹಂಚ್ತೀವಿ. ಯಾವ ರೀತಿ ಹಂಚ್ತೀವಿ ಅಂದರೆ ಅದು ವಿಂಶೋತ್ತರ ದಶೆ ಪ್ರಕಾರನೇ ಹಂಚ್ತೀವಿ. ಅಂದರೆ 7 ವರ್ಷ, ಒಂದು ಎಕ್ಸಾಂಪಲ್ ಕೇತುದು 7 ವರ್ಷ ಅಂದರೆ ಇಂಟು 800 ಡಿವೈಡೆಡ್ ಬೈ 120, ಅಲ್ಲಿಗೆ 46 ನಿಮಿಷ 40 ಸೆಕೆಂಡ್ ಬರುತ್ತೆ. ಅದೇ ಶುಕ್ರನದಾದರೆ 20 ವರ್ಷ, ಮಲ್ಟಿಪ್ಲಿಕೇಶನ್ ಅಂದರೆ ಮಲ್ಟಿಪ್ಲೈ ಬೈ 800 ಡಿವೈಡೆಡ್ ಬೈ 120, ಅಲ್ಲಿಗೆ 2 ಡಿಗ್ರಿ 13 ನಿಮಿಷ ಬರುತ್ತೆ. ಅಂದರೆ ಒಂದು ಉದಾಹರಣೆಗೆ ಒಂದು ಕುಜ ಅಂದರೆ ಕುಜನ ಮೇಷದಲ್ಲಿ ಶುಕ್ರ 2 ಡಿಗ್ರಿ 30 ನಿಮಿಷದಲ್ಲಿ ಇದ್ದರೆ ಅದು ಶುಕ್ರನ ಉಪವಿಭಾಗದಲ್ಲೇ ಇದೆ ಅಂತ ತಿಳ್ಕೋಬೇಕು. ಅದೇ ರೀತಿ ಕೇವಲ 13 ನಿಮಿಷಗಳು ಮಾತ್ರ ಮೇಷದಲ್ಲಿ ಯಾವುದೇ ಒಂದು ಗ್ರಹ ಇದ್ದರೆ ಆ ಗ್ರಹ ಕೇತು ಉಪವಿಭಾಗದಲ್ಲಿದೆ ಅಂತ ತಿಳ್ಕೋಬೇಕು. ಈ ರೀತಿ ತಿಳ್ಕೊಂಡಾಗ ಅಲ್ಲಿ ನಾವು 3 ಜನ ಪಾರ್ಟಿಸಿಪೆಂಟ್ ಆಗ್ತಾರೆ. ಒಂದು ರಾಶ್ಯಾಧಿಪತಿ ಕುಜ, ಎರಡನೇದು ನಕ್ಷತ್ರಾಧಿಪತಿ ಕೇತು, ಮೂರನೇದು ಉಪವಿಭಾಗಾಧಿಪತಿ. ಇಲ್ಲಿ ಎಲ್ಲದಕ್ಕಿಂತ ಪವರ್ಫುಲ್ ಅಂದರೆ ಉಪವಿಭಾಗಾಧಿಪತಿನೇ. ನಕ್ಷತ್ರಾಧಿಪತಿ, ರಾಶ್ಯಾಧಿಪತಿ ಫಲ ಕೊಟ್ಟರೂ ಈ ಉಪವಿಭಾಗಾಧಿಪತಿ ಫಲ ಕೊಡಲಿಲ್ಲ ಅಂದರೆ ಅದು ಕೆಲಸ ಆಗೋದಿಲ್ಲ. ಅಂದರೆ ಇನ್ನೂ ಭಾಳ ಸೂಕ್ಷ್ಮವಾಗಿ ಇವಾಗ ಒಂದು ಎಕ್ಸಾಂಪಲ್ಲು, ಶುಕ್ರದೇಶ ಶನಿ ಭುಕ್ತಿಯಲ್ಲಿ ವಾಸ್ತಿ ಮಾಡ್ತೀರಾ ಅಂತ ನಾವು ಜ್ಯೋತಿಷದಲ್ಲಿ ಹೇಳ್ಬಿಡ್ತೀವಿ. ಆದರೆ ಶುಕ್ರದೇಶ ಶನಿ ಭುಕ್ತಿ ಅಂದರೆ 3 ವರ್ಷ 2 ತಿಂಗಳು, ಅಲ್ಲಿವರೆಗೂ ಯಾವಾಗ ಅಂತ ಕೇಳ್ತಾರೆ. ಅದನ್ನು ಮತ್ತೆ ಈ ಥರ ಡಿವೈಡ್ ಮಾಡಿದಾಗ ದೇಶ ಮತ್ತೆ ಮಾಡಿದಾಗ ಕೇವಲ ನಿಮಗೆ 3 ತಿಂಗಳು 4 ತಿಂಗಳು ಒಳಗೆ ಮಾಡೋ ಒಂದು ಕ್ಯಾಲ್ಕುಲೇಷನ್ ಇದರಲ್ಲಿ ಬರುತ್ತೆ. ಇನ್ನೂ ಮತ್ತೆ ಆ ಉಪವಿಭಾಗದನ್ನು ತಿರ್ಗಾ ಮತ್ತೆ 9 ಜನಕ್ಕೆ ಡಿವೈಡ್ ಮಾಡ್ತೀವಿ. ಅದು ವಿಭಾಗ ಅಂತ ತಗೊತೀವಿ, ಅಂದರೆ ಸಬ್ ಅಂತ ತಗೊತೀವಿ. ಇದರಲ್ಲಿ ಒಂದು ಪಕ್ಷ ನಕ್ಷತ್ರಾಧಿಪತಿ ರಾಶ್ಯಾಧಿಪತಿ ಪವರ್ಫುಲ್ ಬಹಳ ಇದ್ದಾಗ ಇವರು ಬಲಹೀನ ಸ್ವಲ್ಪ ಆಗಿದ್ದರೆ, ಸ್ವಲ್ಪ ಯಾರೋ ಉಪವಿಭಾಗಾಧಿಪತಿ, ಆವಾಗ ಬಹಳ ನಿಧಾನವಾಗಿ ಆ ಕೆಲಸ ಆಗುತ್ತೆ ನಾವು ತಿಳ್ಕೊಬೋದು. ಇದರಿಂದ ನಾವು ಅನೇಕ ವಿಷಯಗಳನ್ನ ಇಲ್ಲಿ ತಿಳಿಸಿದ್ದೀನಿ. ನೀವು ದಯವಿಟ್ಟು ಇದನ್ನು ಸ್ಟಡಿ ಮಾಡಿ ನೀವು ಗ್ರಂಥನ ಅವಲೋಕನ ಮಾಡಿದಾಗ ನಿಮಗೆ ಹೆಚ್ಚಿನ ವಿಷಯ ತಿಳಿಯುತ್ತೆ. ನನಗೆ ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಅಷ್ಟಕ ವರ್ಗದ ಭವಿಷ್ಯ ಮತ್ತು ನಾಡಿ ಜ್ಯೋತಿಷದ ಬಗ್ಗೆ ಹೇಳ್ತೀನಿ.